ನಮಸ್ಕಾರ ಫ್ರೆಂಡ್ಸ್, ನಾವು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನೊಂದು ನಿಮಗೆ ಸರಳವಾದ ಪುಟ್ಟು ಉಪಾಯನ ಹೇಳ್ಕೊಡೋಣ ಅಂತ ಇದ್ದೀನಿ. ಅದು ಯಾವುದಕ್ಕೆ ಅಂದರೆ ಸ್ನೇಹಿತರೆ, ಜೀವನ ಅಂದಮೇಲೆ ನಾವು ಬೇಕಾದಷ್ಟು ತಪ್ಪು ಒಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಅಂಥ ತಪ್ಪು ಒಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಸಂದರ್ಭ. ಯಾಕಂದರೆ ಇವಾಗ ನಾವು ಗಣಪತಿ ವಿಶೇಷ ಆರಾಧನೆನ ನಿನ್ನೆ ಮೊನ್ನೆ ಎಲ್ಲ ಮಾಡಿರ್ತೀವಿ. ಇಂಥ ದಿನಗಳಲ್ಲಿ ಅಟ್ಲೀಸ್ಟು ಈ 7 ದಿನಗಳು, ಮುಂಬರುವ 7 ದಿನಗಳ ಕಾಲ ಒಳ್ಳೆಯ ದಿನಗಳಿರುತ್ತೆ. ಅಂಥ ದಿನಗಳಲ್ಲಿ ನಾವು ಒಂದು ಪರಿಹಾರನ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಮಾಡಿರೋಂಥ ಎಷ್ಟೋ ಪಾಪಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಇದೊಂದು ತುಂಬಾ ಸಣ್ಣದು, ಆದರೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ತಪ್ಪು ಕಾಣಿಕೆನ ಹಾಕೋದಕ್ಕೆ ಒಂದು ಒಳ್ಳೆ ಸಂದರ್ಭ ಇದೆ. ಈ ತಪ್ಪು ಕಾಣಿಕೆ ಹಾಕಬೇಕು ಅಂದರೆ ಸ್ನೇಹಿತರೆ, ನೀವು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದಿಲ್ಲೋ ಯಾರಿಗೋ ಶಾಪ ಹಾಕಿರ್ತೀವಿ, ಯಾರಿಗೋ ಬೇಜಾರು ಮಾಡಿರ್ತೀವಿ, ಅಥವಾ ಒಂದು ದೇವ್ರ ಕೆಲಸ ಮಾಡುವಾಗ ಕೆಲವೊಂದು ಗೊತ್ತಿದ್ದೋ ಗೊತ್ತಿಲ್ದಿಲ್ಲೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಅಂಥ ತಪ್ಪುಗಳೆಲ್ಲ ಹೋಗಬೇಕು. ಕುಲದೇವರ ಶಾಪ ಹೋಗಬೇಕು. ಅಥವಾ ನಾವು ಅಣ್ಣ ತಮ್ಮಂದ್ರಿಗೆ ಶಾಪ ಹಾಕಿರ್ಬೋದು, ಅಕ್ಕ ತಂಗಿದಿರಿಗೆ ಶಾಪ ಹಾಕಿರ್ಬೋದು, ಅಥವಾ ನಮ್ಮ ಫ್ರೆಂಡ್ಸಿಗೆ ಶಾಪ ಹಾಕಿರ್ಬೋದು, ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರೋವಂಥ ಜನರಿಗೆ ನೋವು ಕೊಟ್ಟಿರ್ಬೋದು, ಅಥವಾ ನಮಗೆ ಗೊತ್ತಿಲ್ದಿದ್ದಂಗೆ ನಮ್ಮ ದೇಹ ಮತ್ತು ಮನಸ್ಸು ನಮಗೆ ಗೊತ್ತಿಲ್ದಿದ್ದಂಗೆ ನಾನಾ ರೀತಿಯ ಪಾಪಗಳನ್ನ ಮಾಡಿರುತ್ತೆ. ಯಾಕಂದರೆ ಈ ಮನುಷ್ಯ ನಾನು ಎಲ್ಲರ ಎದುರಿಗೂ ಒಂಥರ ಇದ್ದರೆ ಒಳ ಮನಸ್ಸಲ್ಲಿ ಒಂದು ಥರ ಇರ್ತಾನೆ. ಯಾವಾಗ ಯಾವ ದೃಷ್ಟಿಲಿ ಯಾರಿಗೆ ನೋವು ಕೊಟ್ಟಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಪ್ರಾಣಿ ಪಕ್ಷಿಗಳಿಗೆ ನೋವು ಕೊಟ್ಟಿರ್ಬೋದು, ಅಥವಾ ನಮಗೆ ಗೊತ್ತಿಲ್ದಿದ್ದಂಗೆ ನಮಗೆ ನಾವು ನೋವು ಕೊಟ್ಕೊಂಡಿರ್ಬೋದು, ಅಥವಾ ಕುಲದೇವರಿಗೆ ಇವತ್ತು ಬರ್ತೀವಿ ಅಂತ ಹೇಳಿರ್ತೀವಿ ಆದರೆ ಬಂದಿರೋದಿಲ್ಲ, ಅಥವಾ ಒಂದು ದೇವ್ರ ಪೂಜೆ ಮಾಡುವಾಗ ಈ ರೀತಿ ಪೂಜೆ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತೀವಿ. ಆದರೆ ಕೆಲವೊಂದನ್ನು ನಾವು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದ ತಕ್ಕನಾಗೆ ನಾವು ಪೂಜೆ ಪುನಸ್ಕಾರನ ಮಾಡಿರಲ್ಲ. ಅದರಲ್ಲೂ ಇವಾಗ ಗಣೇಶನ ಪೂಜೆ ಮಾಡಿರ್ತೀವಿ. ಅಂಥ ಗಣೇಶನ ಪೂಜೆಗಳಲ್ಲಿ ಗೌರಿ ಪೂಜೆ ಮಾಡಿರ್ತೀವಿ, ಲಕ್ಷ್ಮೀ ಪೂಜೆ ಮಾಡಿರ್ತೀವಿ, ಸತ್ಯನಾರಾಯಣ ಪೂಜೆ ಮಾಡಿರ್ತೀವಿ. ಆದರೆ ಯಾವುದೋ ಒಂದು ಪೂಜೆ ಪುನಸ್ಕಾರ ಮಾಡೋಂಥ ಸಂದರ್ಭಗಳಲ್ಲಿ ನಾವು ಗೊತ್ತಿಲ್ಲದಲೇ ಏನಾದರೂ ತಪ್ಪುಗಳನ್ನ ಮಾಡಿದರೆ ಅಂಥ ತಪ್ಪುಗಳು ಕ್ಷಮಾಪಣೆ ಕ್ಷಮೆ ಅನ್ನೋದನ್ನ ಕ್ಷಮಿಸೋದಕ್ಕೋಸ್ಕರ ನಾವು ಕೆಲವೊಂದು ಸಮಯದಲ್ಲಿ ನಾವು ನಿರ್ದಿಷ್ಟವಾದಂತಹ ಒಂದು ಚಿಕ್ಕ ಉಪಾಯ ಮಾಡಿದರೆ ಖಂಡಿತವಾಗ್ಲೂ ಆ ಶಾಪಗಳಿಂದ ವಿಮುಕ್ತಿ ಪಡೆಯೋದಕ್ಕೆ ಖಂಡಿತವಾಗ್ಲೂ ಒಳ್ಳೆಯದು, ಅನುಕೂಲ ಮಾಡಿಕೊಡುತ್ತೆ. ಯಾಕಂದರೆ ಸ್ನೇಹಿತರೆ, ಇವತ್ತು ಪಂಚಮಿ ಇದೆ, ಅದರಲ್ಲೂ ಋಷಿ ಪಂಚಮಿ ಇದೆ ನೋಡಿ. ಅದಕ್ಕೋಸ್ಕರ ಈ ಪಂಚಮಿ ದಿನಗಳಲ್ಲಿ ಅಥವಾ ಈ 7 ದಿನಗಳಲ್ಲಿ ನೀವು ಸರ್ವೇ ಸಾಮಾನ್ಯವಾಗಿ ನೀವು ಯಾವುದಾದ್ರೂ ಒಂದು ಗಣಪತಿ ದೇವಸ್ಥಾನ ಇರ್ಬೋದು, ದುರ್ಗಾ ದೇವಸ್ಥಾನ ಇರ್ಬೋದು, ಅಥವಾ ನಿಮ್ಮ ಕುಲದೇವರ ದೇವಸ್ಥಾನ ಇರ್ಬೋದು, ಅಂಥ ದೇವಸ್ಥಾನಕ್ಕೆ ನೀವು ತಪ್ಪು ಕಾಣಿಕೆ ಅಂತ ಹೇಳಿ 207 ರೂಪಾಯಿನ ನೀವು ದೇವಸ್ಥಾನದ ಉಂಡಿಯ ಒಳಗಡೆ ಹಾಕಿ ಬರೋದ್ರಿಂದ ನಾವು ಯಾವುದೇ ತಪ್ಪನ್ನು ಮಾಡಿದ್ರು, ಎಂಥದ್ದೇ ಪಾಪಗಳನ್ನ ಮಾಡಿದ್ರು ಅದೆಲ್ಲ ವಿಮೋಚನೆ ಆಗೋದಕ್ಕೆ ಇದು ಒಂದು ಒಳ್ಳೆ ಸಮಯ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ಯಾರಿಗಾದ್ರೂ ನೋವು ಮಾಡಿದರೆ, ಅಥವಾ ಯಾವುದಾದ್ರೂ ಒಂದು ದೇವರಿಂದ ನಮಗೆ ಪಶ್ಚಾತ್ತಾಪದಿಂದ ನೀವು ನೊಂದ್ಕೊಂಡಿದ್ರೆ, ಅಥವಾ ನಮಗೆ ಈ ರೀತಿ ಕಷ್ಟಗಳಿಂದ, ಅಥವಾ ನಾವು ಇಂಥ ಮನಸ್ಸಿನಿಂದ ಹೊರಬರಬೇಕು, ನಮ್ಮಲ್ಲಿ ಏನೋ ನಮಗೆ ಗೊತ್ತಿಲ್ಲದಿದ್ದಲ್ಲಿ ನೆಗೆಟಿವಿಟಿಯಿಂದ ನಾವೇನೋ ಒಂದು ತಪ್ಪು ಮಾಡಿದ್ದೀವಿ ಅನ್ನೋ ಅಪರಾಧ ಭಾವನೆ ನಮಗೆ ಕಾಡ್ತಾ ಇದೆ, ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋಕ್ಕಾಗಲ್ಲ ಅಂತ ತಪ್ಪು ಆಗಿರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ದೇವತಾ ಕಾರ್ಯಗಳನ್ನ ನಾವು ಮಾಡಿಲ್ದಲೇ ನೊಂದ್ಕೊತಾ ಇರ್ಬೋದು. ಅಂಥ ಮನಸ್ಥಿತಿ ಇರೋರು ಖಂಡಿತವಾಗ್ಲೂ ಈ 7 ದಿನದ ಒಳಗಡೆ ನೀವು ಒಂದಿಷ್ಟು ದುಡ್ಡನ್ನ, ಅಂದರೆ ಇಷ್ಟೇ ಸಂಖ್ಯೆಯಲ್ಲಿ ಹಾಕಿದಾಗ ನಮಗಿರೋಂಥ ದೋಷಗಳು ಹೋಗುತ್ತೆ. ಅದರಲ್ಲೂ ನೀವು ಗಣಪತಿ ದೇವಸ್ಥಾನದಲ್ಲಿ 207 ರೂಪಾಯಿನ ನೀವು ತಪ್ಪು ಕಾಣಿಕೆ ಅಂತ ಉಂಡಿಗೆ ಹಾಕಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಇವತ್ತು 207 ರೂಪಾಯಿ ತಪ್ಪು ಕಾಣಿಕೆ ಅಂತ ಹಾಕಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಭಗವಂತ ನಿಮಗೆ ಅದರ 10 ಪಟ್ಟು 100 ಪಟ್ಟು ಕೊಡೋ ಅಂಥದ್ದನ್ನ ಯಾವುದೋ ಒಂದು ರೂಪದಲ್ಲಿ ದಾರಿ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವುಗಳು ಈ ಗ್ರಹಣ ಇನ್ನೇನು ಬರ್ತಾ
ಇದೆ, ಗ್ರಹಣದ ಒಳಗಡೆ ಈ ಸಣ್ಣ ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇದು ತುಂಬ ಸರಳವಾದದ್ದು, ಆದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಮನುಷ್ಯ ಅಂದಮೇಲೆ ಪ್ರತಿಯೊಂದು ತಪ್ಪನ್ನು ಮಾಡಿರ್ತೀವಿ, ಪ್ರತಿಯೊಂದಕ್ಕೂ ನಾವು ನಮ್ಮದೇ ಆದನ ರೀತಿ ನೀತಿಗಳಲ್ಲಿ ನಮ್ಮ ತಪ್ಪನ್ನ ಸಮರ್ಥಿಸ್ಕೊತಿರ್ತೀವಿ. ಆದರೆ ಮನುಷ್ಯರ ಹತ್ರ ನಾವು ಸಮರ್ಥಿಸ್ಕೊಂಡ್ರೂ ನಡೆಯುತ್ತೆ, ಆದರೆ ಭಗವಂತನ ಹತ್ರ ನಾವು ಯಾವಾಗಲೂ ತಲೆ ಬಾಗಿ ನಾವು ಅವನ ಹತ್ರ ನಾವು ತಲೆ ತಗ್ಗಿಸಿದಾಗ ಮಾತ್ರನೇ ನಾವು ಭೂಮಿಯ ಮೇಲೆ ಅಥವಾ ಪ್ರಪಂಚದ ಮೇಲೆ ತಲೆ ಎತ್ತಿ ಓಡಾಡಿಡೋ ರೀತಿ ಮಾಡೋದು ಭಗವಂತ ಮಾತ್ರ. ಅದಕ್ಕೋಸ್ಕರ ತಪ್ಪು ಕಾಣಿಕೆನ ಖಂಡಿತವಾಗ್ಲೂ ಈ 7 ದಿನದ ಒಳಗಡೆ ನಿಮ್ಗೆ ನಿಮ್ಮ ಕುಲದೇವರಿರ್ಬೋದು, ಗಣೇಶ ದೇವರಿರ್ಬೋದು, ಯಾವುದೇ ಒಂದು ದೇವರಿಗೆ ನೀವು ಇಂತಿಷ್ಟು ತಪ್ಪು ಕಾಣಿಕೆ ಅಂತ ಖಂಡಿತವಾಗ್ಲೂ ಹಾಕಿ ನಮ್ಮ ಜೀವನದಲ್ಲಿ ಒಂದು ಯಶಸ್ಸು ಮತ್ತು ಕೀರ್ತಿ ಬರೋದಕ್ಕೆ ಇದು ಸಹ ನಮಗೆ ಕಾರಣ ಮಾಡಿಕೊಡುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಉಪಾಯನ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಒಂದು ಚಿಕ್ಕ ಚಿಕ್ಕ ವಸ್ತುಗಳಿಂದ ನಾವು ದೊಡ್ಡದು ಕಾರ್ಯಗಳನ್ನ ನಾವು ಸಾಧಿಸ್ತೀವಿ ಅಂತ ಅಂದರೆ ನಾವು ಇದನ್ನು ಮಾಡ್ಕೊಳ್ಳೋದ್ರಲ್ಲೇನು ತಪ್ಪಿಲ್ಲ. ಎಲ್ಲೋ ಒಂದು ಐಸ್ ಕ್ರೀಮ್ ತಿಂದಿರ್ತೀವಿ, ಎಲ್ಲೋ ಒಂದು ಬಿರಿಯಾನಿ ತಿಂದಿರ್ತೀವಿ, ಎಲ್ಲೋ ಒಂದು ಮಸಾಲೆ ದೋಸೆ ತಿಂದಿರ್ತೀವಿ, ಎಲ್ಲೋ ನಾವು ಸಾವಿರಾರು ರೂಪಾಯಿನ ದಿನಕ್ಕೆ ಕಳೀತಾ ಇರ್ತೀವಿ. ಆದರೆ ಭಗವಂತನಿಗೆ ನಾವು ಮಾಡಿರೋಂಥ ಪಾಪಕರ್ಮಗಳನ್ನ ಕಳ್ಕೊಳ್ಳೋಕ್ಕೆ ಭಗವಂತನಿಗೆ ಒಂದಿಷ್ಟು ನಮ್ಮ ಕೈಯಲ್ಲಾಗುವಂಥ ಅಳಿಲು ಸೇವೆ, ಅದನ್ನು ನೀವು ಒಂದಿಷ್ಟು ದುಡ್ಡು ಅಂತ ಎತ್ತಿಟ್ಟು ಒಂದು 207 ರೂಪಾಯಿನ ನೀವು ಒಂದು ಉಂಡೆಗೆ ಹಾಕೋದ್ರಿಂದ ನಾವು ಮಾಡಿರೋಂಥ ಎಷ್ಟೋ ತಪ್ಪುಗಳನ್ನ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇದೊಂದು ಸಣ್ಣ ಉಪಾಯನ ಈ 7 ದಿನದ ಒಳಗಡೆ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.